ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಕೇಂದ್ರ ಹಣಕಾಸು ಸಚಿವರಿಂದ ಸಂಸತ್ತಿನಲ್ಲಿ ಇಂದು 2025-26 ಆರ್ಥಿಕ ಸಮೀಕ್ಷೆ ಮಂಡನೆ. ನವದೆಹಲಿಯ ವಿಜಯ್ ಚೌಕ್ನಲ್ಲಿಂದು 77ನೇ ಗಣರಾಜ್ಯೋತ್ಸವದ ಸಮಾರೋಪ ಸಮಾರಂಭ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅಂತ್ಯಕ್ರಿಯೆ. ಹಾಗೂ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ನ್ಯೂಜಿಲೆಂಡ್ಗೆ 50 ರನ್ಗಳ ಜಯ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಂಸತ್ತಿನಲ್ಲಿ 2025-26 ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಲಿದ್ದಾರೆ. ಮುಖ್ಯ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಈ ದಾಖಲೆಯನ್ನು ಸಿದ್ಧಪಡಿಸಿದೆ. ಆರ್ಥಿಕ ಸಮೀಕ್ಷೆಯು ದೇಶದ ಪ್ರಸ್ತುತ ಆರ್ಥಿಕ ಸ್ಥಿತಿ ಮತ್ತು ಭವಿಷ್ಯದ ದೃಷ್ಟಿಕೋನದ ಸಮಗ್ರ ವಿಮರ್ಶೆಯಾಗಿದೆ. 2026-27 ಕೇಂದ್ರ ಬಜೆಟ್ ಅನ್ನು ಇದೇ ಭಾನುವಾರ ಮಂಡಿಸಲಾಗುವುದು. 77ನೇ ಗಣರಾಜ್ಯೋತ್ಸವದ ಸಮಾರೋಪ ಸಮಾರಂಭವನ್ನು ಇಂದು ನವದೆಹಲಿಯ ವಿಜಯ್ ಚೌಕ್ನಲ್ಲಿ ನಡೆಸಲಾಗುತ್ತದೆ. ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಸಚಿವರು ಭಾಗವಹಿಸಲಿದ್ದಾರೆ. ಇದು ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಬ್ಯಾಂಡ್ಗಳನ್ನು ಒಳಗೊಂಡಿರಲಿದೆ. ಈ ವರ್ಷ ವಿಜಯ್ ಚೌಕ್ನ ಆಸನ ವ್ಯವಸ್ಥೆಗಳಿಗೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಭಾರತೀಯ ಸಂಗೀತ ವಾದ್ಯಗಳ ಹೆಸರುಗಳನ್ನು ಇಡಲಾಗಿದೆ. ಭಾರತ ಇಂಧನ ಸಪ್ತಾಹದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯ ಲೋಕ ಕಲ್ಯಾಣ್ ಮಾರ್ಗದಲ್ಲಿರುವ ತಮ್ಮ ನಿವಾಸದಲ್ಲಿ ಜಾಗತಿಕ ಇಂಧನ ವಲಯದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದರು. ಭಾರತ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗುವತ್ತ ವೇಗವಾಗಿ ಮುನ್ನಡೆಯುತ್ತಿದೆ ಮತ್ತು ಜಾಗತಿಕ ಇಂಧನ ಬೇಡಿಕೆ ಪೂರೈಕೆ ಸಮತೋಲನದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಸಂವಾದದ ಸಮಯದಲ್ಲಿ ಅವರು ಭಾರತದ ಇಂಧನ ವಲಯದಲ್ಲಿನ ಗಮನಾರ್ಹ ಹೂಡಿಕೆ ಅವಕಾಶಗಳತ್ತ ಗಮನ ಸೆಳೆದರು. ಸರ್ಕಾರವು ಪರಿಚಯಿಸಿದ ಹೂಡಿಕೆದಾರ ಸ್ನೇಹಿ ನೀತಿ ಸುಧಾರಣೆಗಳನ್ನು ಉಲ್ಲೇಖಿಸಿ, ಪರಿಶೋಧನೆ ಮತ್ತು ಉತ್ಪಾದನೆಯಲ್ಲಿ ಸುಮಾರು 100 ಶತಕೋಟಿ ಅಮೆರಿಕನ್ ಡಾಲರ್ಗಳ ಹೂಡಿಕೆಗೆ ಅವಕಾಶ ಹಾಗೂ ಜೈವಿಕ ಅನಿಲ ಕ್ಷೇತ್ರದಲ್ಲಿ 30 ಶತಕೋಟಿ ಅಮೆರಿಕನ್ ಡಾಲರ್ ಅವಕಾಶವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಉನ್ನತ ಮಟ್ಟದ ದುಂಡು ಮೇಜಿನ ಸಭೆಯಲ್ಲಿ ಪ್ರಮುಖ ಜಾಗತಿಕ ಮತ್ತು ಭಾರತೀಯ ಇಂಧನ ಕಂಪನಿಗಳ 27 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭಾಗವಹಿಸಿದ್ದರು. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಉಜ್ಬೇಕಿಸ್ತಾನ್ ವಿದೇಶಾಂಗ ಸಚಿವ ಬಕ್ತಿಯೋ ಸೈಡೋವ್ ದೂರವಾಣಿ ಸಂಭಾಷಣೆ ನಡೆಸಿ ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಸಹಕಾರವನ್ನು ಮುನ್ನಡೆಸುವ ಮಾರ್ಗಗಳ ಕುರಿತು ಚರ್ಚಿಸಲಾಯಿತು ಎಂದು ಡಾಕ್ಟರ್ ಜೈಶಂಕರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಸಕಾರಾತ್ಮಕ ಆವೇಗವು ಭವಿಷ್ಯದಲ್ಲಿಯೂ ಮುಂದುವರಿಯುತ್ತದೆ ಎಂದು ವಿದೇಶಾಂಗ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಹಾರದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ 19 ಅರ್ಜಿಗಳ ಅಂತಿಮ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಪುನರಾರಂಭಿಸಿದೆ. ಹೆಸರುಗಳ ಸೇರ್ಪಡೆ ಮತ್ತು ತೆಗೆದುಹಾಕುವುದು ಚುನಾವಣಾ ಆಯೋಗ ಕೈಗೊಂಡಿರುವ ಮತದಾರರ ಪಟ್ಟಿ ಪರಿಷ್ಕರಣಾ ಕಾರ್ಯದ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯಲ್ಮಾ ಬಾಗ್ಚಿ ಅವರನ್ನೊಳಗೊಂಡ ನ್ಯಾಯಪೀಠ ಈ ಅರ್ಜಿಗಳ ವಿಚಾರಣೆ ನಡೆಸುತ್ತಿದೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ. ವಿಮಾನ ಅಪಘಾತದಲ್ಲಿ ನಿನ್ನೆ ಅಜಿತ್ ಪವಾರ್ ನಿಧನರಾದರು. ಪವಾರ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಬಾರಾಮತಿಗೆ ಭೇಟಿ ನೀಡಲಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ರಾಜ್ಯ ಸಚಿವ ಸಂಪುಟದ ಸದಸ್ಯರು ಸಹ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಮರಣದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಸಾರ್ವಜನಿಕ ರಜೆ ಘೋಷಿಸಿದೆ. ಗೌರವ ಸೂಚಕವಾಗಿ ಎಲ್ಲ ಶಾಲೆಗಳು ನಾಳೆಯವರೆಗೆ ಮುಚ್ಚಲ್ಪಡುತ್ತವೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ 3 ದಿನಗಳ ಶೋಕಾಚರಣೆಯನ್ನು ಘೋಷಿಸಿದ್ದಾರೆ. ಈ ಸಮಯದಲ್ಲಿ ಎಲ್ಲ ರಾಜ್ಯದ ಸರ್ಕಾರಿ ಕಚೇರಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಮುಚ್ಚಲ್ಪಡುತ್ತವೆ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಆರಿಸಲಾಗುತ್ತದೆ. ನವದೆಹಲಿಯಲ್ಲಿ ನಿನ್ನೆ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ದಿನದಂದು ಆಧಾರ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ರಾಜ್ಯ ಸಚಿವ ಜಿತೇಂದ್ರ ಪ್ರಸಾದ್ ಬಿಡುಗಡೆ ಮಾಡಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಆಧಾರ್ ಡಿಜಿಟಲ್ ನಾವೀನ್ಯತೆ ಮತ್ತು ಎಲ್ಲರನ್ನೂ ಒಳಗೊಂಡ ಆಡಳಿತ ಭಾರತದ ಪ್ರಬಲ ಜಾಗತಿಕ ಉದಾಹರಣೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು. ಆಧಾರ್ ಈಗ 143 ಕೋಟಿಗೂ ಹೆಚ್ಚು ನಾಗರಿಕರನ್ನು ಒಳಗೊಂಡಿದೆ. ಅಲ್ಲದೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸೇರಿದಂತೆ ಜಗತ್ತಿಗೆ ಭಾರತವು ಸುರಕ್ಷಿತ ಡಿಜಿಟಲ್ ಗುರುತಿನ ವ್ಯವಸ್ಥೆಯನ್ನು ಸಾಟಿ ಇಲ್ಲದ ಪ್ರಮಾಣದಲ್ಲಿ ನೀಡಬಲ್ಲದು ಎಂಬುದನ್ನು ತೋರಿಸಿದೆ ಎಂದರು. ಅನೇಕ ದೇಶಗಳು ಭಾರತದೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳಲು ಮತ್ತು ಆಧಾರ್ ಮಾದರಿಯನ್ನು ಅಳವಡಿಸಿಕೊಳ್ಳಲು ಆಸಕ್ತಿ ತೋರಿಸುತ್ತಿವೆ ಎಂದು ಅವರು ತಿಳಿಸಿದರು. ಭಾರತವನ್ನು ಈಗ ವಿಶ್ವದ ಡಿಜಿಟಲ್ ಮತ್ತು ಕೌಶಲ್ಯ ರಾಜಧಾನಿಯಾಗಿ ಗುರುತಿಸಲಾಗುತ್ತಿದೆ. ಮುಂದಿನ ತಿಂಗಳು ಭಾರತದಲ್ಲಿ ನಡೆಯಲಿರುವ ಎಐ ಇಂಪ್ಯಾಕ್ಟ್ ಶೃಂಗಸಭೆಯು ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಜಾಗತಿಕ ಸೇವಾ ಪೂರೈಕೆದಾರರಾಗಿ ದೇಶವನ್ನು ಪ್ರತಿನಿಧಿಸುತ್ತದೆ ಎಂದು ಸಚಿವ ಜಿತಿನ್ ಪ್ರಸಾದ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವು ಎಲೆಕ್ಟ್ರಾನಿಕ್ಸ್ ವಲಯವನ್ನು ಮಹತ್ತರವಾಗಿ ಉತ್ತೇಜಿಸುವ ನಿರೀಕ್ಷೆಯಿದೆ ಎಂದು ಘಾಜಿಯಾಬಾದ್ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ನ ಮುಖ್ಯ ಹಣಕಾಸು ಅಧಿಕಾರಿ ಡಾಕ್ಟರ್ ರಾಜೇಶ್ ಅಗರ್ವಾಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವು ದೇಶಕ್ಕೆ ಉತ್ತಮ ಅವಕಾಶವನ್ನು ತರುತ್ತದೆ, ಏಕೆಂದರೆ ಇದು ಕೇವಲ ಒಂದು ದಾಖಲೆಯಾಗಿರದೆ ದೇಶದ ಆರ್ಥಿಕತೆಯನ್ನು ಬಲಪಡಿಸುವ ಕಾರ್ಯತಂತ್ರದ ಪಾಲುದಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವು ತೋಟಗಾರಿಕೆ ಬೆಳೆಗಳು, ವಿಶೇಷವಾಗಿ ಕಾಫಿಗೆ ಪ್ರಯೋಜನಕಾರಿಯಾಗಿದೆ ಎಂದು ಭಾರತೀಯ ಕಾಫಿ ರಫ್ತುದಾರರ ಸಂಘದ ಅಧ್ಯಕ್ಷ ರಮೇಶ್ ರಾಜಾ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಐರೋಪ್ಯ ಒಕ್ಕೂಟ ರಾಷ್ಟ್ರಗಳು ಕಾಫಿಗೆ ಪ್ರಮುಖ ಮಾರುಕಟ್ಟೆಯಾಗಿವೆ. ಈ ಒಪ್ಪಂದವು ಕಾಫಿ ಮೇಲಿನ ಸುಂಕವನ್ನು ಶೂನ್ಯಕ್ಕೆ ಇಳಿಸುವುದರಿಂದ ಭಾರತವು ಜಾಗತಿಕವಾಗಿ ಇತರ ದೊಡ್ಡ ಕಾಫಿ ಮಾರುಕಟ್ಟೆಗಳೊಂದಿಗೆ ಸ್ಪರ್ಧಿಸಲಿದೆ ಎಂದು ಹೇಳಿದ್ದಾರೆ. ರೆಡ್ ನೋಟಿಸ್ ಹಿನ್ನೆಲೆಯಲ್ಲಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಶ್ರೀಧರನ್ ಸುಬ್ರಹ್ಮಣ್ಯಂ, ಪ್ರದೀಪ್ ಕುಮಾರ್ ಸೆಲ್ವರಾಜ್ ಮತ್ತು ನವೀಂದ್ರನ್ ರಾಜ್ ಕುಮಾರಸನ್ ಅವರನ್ನು ಭಾರತದಿಂದ ಮಲೇಷಿಯಾಕ್ಕೆ ಗಡೀಪಾರು ಮಾಡಿದೆ. ಸಂಘಟಿತ ಅಪರಾಧ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಈ ಆರೋಪಿಗಳು ಮಲೇಷಿಯಾ ತನಿಖಾ ಸಂಸ್ಥೆಗಳಿಗೆ ಬೇಕಾಗಿದ್ದಾರೆ ಎಂದು ಸಿಬಿಐ ತಿಳಿಸಿದೆ. ಈ ಕಾರ್ಯಾಚರಣೆಯ ಯಶಸ್ಸು ಕಾನೂನು ಜಾರಿ ಕ್ಷೇತ್ರದಲ್ಲಿ ಭಾರತ ಮತ್ತು ಮಲೇಷಿಯಾ ನಡುವಿನ ಬಲವಾದ ದ್ವಿಪಕ್ಷೀಯ ಸಹಕಾರವನ್ನು ಪ್ರತಿಬಿಂಬಿಸುತ್ತದೆ. ಇದು ಅಂತಾರಾಷ್ಟ್ರೀಯ ಅಪರಾಧಗಳನ್ನು ತಗ್ಗಿಸುವಲ್ಲಿ ಇಂಟರ್ಪೋಲ್ಗಳ ಪರಿಣಾಮಕಾರಿತ್ವವನ್ನು ಒತ್ತಿ ಹೇಳುತ್ತದೆ. ವಿಶಾಖಪಟ್ಟಣದಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ ಕ್ರಿಕೆಟ್ನಲ್ಲಿ ಭಾರತ ತಂಡ 5 ಪಂದ್ಯಗಳ ಸರಣಿಯ 4ನೇ ಟಿ20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 50 ರನ್ಗಳಿಂದ ಪರಾಭವಗೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ಟಿಮ್ ಸೀಫರ್ಟ್ ಅವರ 62 ರನ್ ಮತ್ತು ಡೆವೋನ್ ಕಾನ್ವೆ ಅವರ 44 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 215 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಭಾರತ ತಂಡ 18.4 ಓವರ್ಗಳಲ್ಲಿ 165 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ಭಾರತದ ಪರ ಶಿವಮ್ ದುಬೆ 65 ಮತ್ತು ರಿಂಕು ಸಿಂಗ್ 39 ರನ್ ಗಳಿಸಿದರು. ನ್ಯೂಜಿಲೆಂಡ್ ಪರ ನಾಯಕ ಮಿಚೆಲ್ ಸ್ಯಾಂಟ್ನರ್ 3 ವಿಕೆಟ್ಗಳನ್ನು ಕಬಳಿಸಿದರು. ಟಿಮ್ ಸೀಫರ್ಟ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಸೋಲಿನ ಹೊರತಾಗಿಯೂ ಭಾರತ 5 ಪಂದ್ಯಗಳ ಟಿ20 ಸರಣಿಯಲ್ಲಿ 3-1 ಮುನ್ನಡೆಯಲಿದೆ. ವಡೋದರಾದ ಬಿಸಿಎ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ವುಮೆನ್ಸ್ ಪ್ರೀಮಿಯರ್ ಲೀಗ್ WPL ಟಿ20 ಕ್ರಿಕೆಟ್ನ 18ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆರ್ಸಿಬಿ ಮತ್ತು ಯುಪಿ ವಾರಿಯರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಪ್ರಾರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಹಣಕಾಸು ಸಚಿವರಿಂದ ಸಂಸತ್ತಿನಲ್ಲಿ ಇಂದು 2025-26 ಆರ್ಥಿಕ ಸಮೀಕ್ಷೆ ಮಂಡನೆ. ನವದೆಹಲಿಯ ವಿಜಯ್ ಚೌಕ್ನಲ್ಲಿಂದು 77ನೇ ಗಣರಾಜ್ಯೋತ್ಸವದ ಸಮಾರೋಪ ಸಮಾರಂಭ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ. ಹಾಗೂ ಟಿ20 ಕ್ರಿಕೆಟ್ ಭಾರತದ ವಿರುದ್ಧ ನ್ಯೂಜಿಲೆಂಡ್ಗೆ 50 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆದ ಮನೋರಂಜನಿ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಆಯ್ತು ಮತ್ತು ತುಂಬಾ ಹಿಂದೆನೂ ಆಯ್ತು, ಜಾತಿ ನಿಂದನೆ ಪ್ರಕರಣಗಳು ಕೆಲವು ಸಲ ನಡೀತಿರ್ತದೆ. ಹೌದು. ಪರಿಶಿಷ್ಟ ಜಾತಿ ಪಂಗಡದವರಿಗೆ ಯಾವ್ದೋ ಒಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೆಲವು ಸಲ ಜಾತಿ ನಿಂದನೆ ಪ್ರಕರಣಗಳು ನಡೆದೋಗ್ತವೆ. ಅಂತ ಟೈಮ್ನಲ್ಲಿ ಈ ಪ್ರಕರಣಗಳು ಕಾನೂನಿನ ಅಡಿನಲ್ಲಿ ಹೇಗೆ ಇತ್ಯರ್ಥ ಆಗ್ತವೆ? ಸೊ ಈಗ ನಮ್ಮ ಸಂವಿಧಾನದಲ್ಲಿ ತುಂಬಾ ಕ್ಲಿಯರ್ ಆಗಿ ನಮಗೆ ಸಮಾನತೆ ಹಕ್ಕಿದೆ ಸರ್. ನಮ್ಮ ಪ್ರಿಯಾಂಬಲ್ ಅಲ್ಲಿ ಅಂದ್ರೆ ಪೀಠಿಕೆನಲ್ಲಿನೇ ನಮಗೆ ಸಮಾನತೆದ ಒಂದು ಅಂಶ ಕಾಣುತ್ತೆ. ಸ್ವಾತಂತ್ರ್ಯ, ಭಾತೃತ್ವ, ಸಮಾನತೆ. ಸೊ ಈ 4 ಅಂಶಗಳಲ್ಲಿ ಆರ್ಟಿಕಲ್ ಅನುಚ್ಛೇದ 14ರಲ್ಲಿ ಸಮಾನತೆ ಹಕ್ಕಿದೆ. ಸಮಾನತೆ ಅಂದ್ರೆ ಎಲ್ಲಾ ಮನುಷ್ಯರು ಒಂದೇ. ಸೊ ಈ ಒಂದು ಜಾತಿ ನಿಂದನೆ ವಿಷಯ ಬಂದಾಗ ಅದಕ್ಕಾಗಿನೇ ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಂತ ಇದೆ 1989 ಆಕ್ಟ್. ಇತ್ತೀಚೆಗೆ 2015 ಮತ್ತೆ ಅಮೆಂಡ್ಮೆಂಟ್ ಮಾಡಿ ಇನ್ನೂ ಸ್ಟ್ರಿಕ್ಟ್ ಆಗಿ ಮಾಡಿದ್ರು ಅದನ್ನ ಕಾನೂನನ್ನ. ಯಾಕಂದ್ರೆ ಜಾತಿ ಅನ್ನೋದು ತುಂಬಾ ಮುಖ್ಯ ಅಂಶ. ಅದು ಎಲ್ಲರೂ ನಮ್ಮ ಮನುಷ್ಯರು ಅಂತ ಒಂದ್ಗೂಡ್ಬೇಕು. ಅದನ್ನ ಬಿಟ್ಟು ನೀವು ಈ ಜಾತಿಯವರು ಆ ಜಾತಿಯವರು ನಮ್ಮ ದೇವಸ್ಥಾನಕ್ಕೆ ಬರ್ಬೇಡ್ರಿ, ನಮ್ಮ ಮನೆಗೆ ಬರ್ಬೇಡ್ರಿ. ಇವಾಗ ಕಾನೂನಿನಲ್ಲಿ ಅದೊಂದು ದೊಡ್ಡ ಅಪರಾಧ. ತುಂಬಾ ಕೇಸ್ಗಳಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ. IPC ಸೆಕ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ 7 ವರ್ಷ ಶಿಕ್ಷೆ ಇದ್ರೆ ಈ ಕಾನೂನಿನಲ್ಲಿ ಜಾಸ್ತಿ ಶಿಕ್ಷೆ. ಹಂಗಾಗಿ ಎಲ್ಲರೂ ಇವಾಗ ಏನಂತಾರೆ, ಅಟ್ರಾಸಿಟಿ ಕೇಸ್ ಅಂದ್ಬಿಟ್ರೆ ಭಯ ಬೀಳ್ತಾರೆ. ಹೌದು. ಇಲ್ಲಿ ಒಂದು ಏನು ಅಂತಂದ್ರೆ ಜಾತಿ ನಿಂದನೆ ಅಂತಂದ್ರೆ ಅವ್ರ ಜಾತಿ ಎತ್ತಿ ಬೈದಿರ್ಬೇಕು ಕಾನೂನಲ್ಲಿ ಹೇಳುತ್ತೆ. ಅವ್ರಿಗೆ ಇನ್ಸಲ್ಟ್ ಆಗಿರ್ಬೇಕು ಅಂತ. ಅದು ಮನೆ ಒಳಗ್ ಬೈದ್ರೆ ಒಂದು ಇನ್ಸಲ್ಟ್, ಹೊರಗ್ ಬೈದ್ರೆ ಒಂದು ಇನ್ಸಲ್ಟ್ ಇಲ್ಲ. Akashvani presents Morning News. Good morning. I am Nishit Kumar. The headlines. Prime Minister Narendra Modi says Operation Sindoor reaffirmed India's strength and valor of its armed forces. Finance Minister Nirmala Sitharaman to table Economic Survey 2025-26 in Parliament today. Beating retreat ceremony marking culmination of 77th Republic Day celebrations to be held at Vijay Chowk in New Delhi today. Last rites of Maharashtra Deputy Chief Minister Ajit Pawar to be performed at full state honors at Baramuti this morning. Election Commission asks West Bengal government to withdraw transfer of IAS officers engaged as electoral roll observers. And in men's cricket, India suffered 50-run defeat against New Zealand in the 4th T20 International at Vishakhapatnam. And now the news in detail. Prime Minister Narendra Modi has said that Operation Sindoor reaffirmed India's strength and the valor of its armed forces and demonstrated the advancement of indigenous weapons. Addressing annual NCC PM rally in New Delhi, he said in modern warfare, battles are not just restricted to borders or use of tanks or guns, but they're also being fought in codes and clouds, referring to cyber and information warfare. ऑपरेशन सिंदूर ने भारत के सामर्थ्य को, हमारी सेना के शौर्य को एक बार फिर से स्थापित किया है. ऑपरेशन सिंदूर ने यह भी दिखाया कि हमारे स्वदेशी हथियार कितने एडवांस और हाईटेक है. आजकल के आधुनिक युद्ध में युवा कौशल की भूमिका बहुत बढ़ गई है. अब युद्ध सिर्फ सीमा पर टैंक, बंदूक और गोलों तक सीमित नहीं रहा है. आज लड़ाई कई मोर्चों पर लड़ी जाती है. Mr. Modi underlined the contributions of the NCC cadets during Operation Sindoor. ऑपरेशन सिंदूर के समय राष्ट्रीय सुरक्षा से जुड़ी उस महत्वपूर्ण घड़ी में हमारे एनसीसी कैडेट्स ने अपने जिम्मेदारियां बखूबी संभाली है. किसी ने हमारी सेनाओं की तैयारियों में सहयोग दिया, किसी ने ब्लड डोनेशन कैंप लगाए, किसी ने फर्स्ट एड कैंप के माध्यम से सेवा की. आपने यह दिखा दिया कि एनसीसी में परेड ग्राउंड की ट्रेनिंग के साथ ही नेशन फर्स्ट के विचार प्रवाह की भी ट्रेनिंग होती है.
Prime Minister Narendra Modi interacted with the chief executive officers of the global energy sectors at his residence at Lok Kalyan Marg in New Delhi yesterday as part of the ongoing India Energy Week. Highlighting India's robust economic momentum, the Prime Minister said that India is advancing rapidly towards becoming the world's third largest economy and will play a decisive role in the global energy demand-supply balance. The high-level roundtable saw participation from 27 CEOs and senior corporate dignitaries representing leading global and Indian energy companies and institutions. India and the European Union have reaffirmed their commitment to deepen strategic cooperation in next-generation digital technologies, including 6G telecommunications, with a focus on security, trust, and resilient global supply chains. The Ministry of Communications informed that the commitment was reflected in the leaders' statement issued during the visit of European Commission's President Ursula von der Leyen and the EU College of Commissioners to India. Finance Minister Nirmala Sitharaman will table the Economic Survey 2025-26 in Parliament today. The document is prepared by the Finance Ministry's Department of Economic Affairs under the guidance of the Chief Economic Advisor. The Economic Survey is a comprehensive review of the country's current economic state and future outlook. Union Budget 2026-27 will be presented on Sunday. The first phase of the budget session will be held until the 13th of next month. The second phase will take place from 9th of March to 2nd of April. There will be 30 sittings during the budget session. In Kerala, the state budget for the next financial year will be presented in the Legislative Assembly today. Even though the term of the present government comes to an end in May this year, Finance Minister K.N. Balagopal will be presenting a complete budget for the next financial year. Beating retreat ceremony marking the culmination of 77th Republic Day celebrations will be held today at Vijay Chowk in New Delhi. President Draupadi Murmu, Vice President C.P. Radhakrishnan, Prime Minister Narendra Modi, Defence Minister Rajnath Singh and other union ministers will be present on the occasion. We have more from our correspondent. This year, in the beating retreat ceremony, a total of 30 performances will captivate the spectators with foot-tapping music of the bands from the Army, Navy, Air Force and Central Armed Forces. The ceremony will commence with the massed bands Kadam Kadam Badhai Ja, followed by the melodious tunes by the pipes and drums band such as Atulya Bharat, Veer Sainik, Mili Jhuli, Nritya Sarita, Maruni and Jhelam. The CAPF bands will play Vijay Bharat, Hathrohi, Jai Ho and Veer Sipahi. The band of the Indian Air Force will play Brave Warrior, Twilight, Alert and Flying Star, while the Indian Navy band will play Namaste, Sagar Pavan, Matribhumi, Tejasvi and Jaya Bharati. It will be followed by the Indian Army band which will play Vijay Bharat, Arambh Hai Prachand Hai, Ay Vatan, Anand Mat, Sugamya Bharat and Sitare Hind. The massed bands will then play the tunes Bharat Ki Shaan Vande Matram and Drummer's Call. The event will come to a close with the ever popular tune of Sare Jahan Se Acha to be played by the Buglers. With Jeshu Jaiswal, Bhanu Pratap Singh, Akashvani News, Delhi. The results of the best marching contingents and the best tableau of the Republic Day Parade 2026 have been announced. Among the three services, Indian Navy has been adjudged as the best marching contingent, while the Delhi Police won the award among the Central Armed Police Forces and other auxiliary forces. In the states and union territories category, Maharashtra claimed the first place for its tableau Ganeshotsav, a symbol of Atmanirbharta. Jammu and Kashmir stood second for handicrafts and folk dances of Jammu and Kashmir, followed by Kerala in the third place for water metro and 100% digital literacy, Atmanirbhar Kerala for Atmanirbhar Bharat. Among the central ministries and departments, the Ministry of Culture won for its tableau Vande Mataram, the soul cry of a nation. This is Akashwani giving you the news. For quick news updates around the clock, follow us on our X handle at AIR News Alerts, and for details of these stories and more, log on to our website newsonair.gov.in and download the News on AIR app. Welcome back to the morning news. The last rites of Maharashtra Deputy Chief Minister Ajit Pawar will be performed with full state honours at Vidya Pratishthan ground in Baramati at 11 a.m. today. Union Home Minister Amit Shah is expected to attend the funeral. Our correspondent has the details.
Thousands of people have gathered at Vidya Pratishthan to pay their final respects to Nationalist Congress Party chief Ajit Pawar, whose mortal remains have been kept there ahead of the funeral. Ajit Pawar died yesterday morning after the aircraft carrying him and 4 others made a crash landing, killing everyone on board. The Aircraft Accident Investigation Bureau has launched a probe to ascertain the cause of the mishap. Following the tragic incident, the Maharashtra government declared a 3-day state mourning across the state yesterday. Ajit Pawar was the longest-serving Deputy Chief Minister of Maharashtra, having held the post for 6 terms under different governments. Ankita Apte, Akashvani News, Mumbai. The Election Commission has taken a firm stance on the transfer of officials engaged in the special intensive revision of the voter list in West Bengal. The Commission has asked Bengal government to withdraw transfer of 3 IAS officers deputed as the electoral roll observers for districts, as the transfer orders were issued without the poll panel's concurrence. The EC's stance is aimed at protecting other EROs from the state cadre to discharge their duties without fear. The poll body has appointed 12 IAS officers of Bengal cadre as electoral roll observers for 24 districts in the state, including Calcutta, on November 28th. But Bengal government transferred 3 of these officers. Prime Minister's flagship program for proactive governance and timely implementation, Pragati, has marked a significant milestone with the successful conduct of its 50th meeting. Since its launch by Prime Minister Narendra Modi in 2015, Pragati has transformed governance by enabling real-time monitoring and resolution of key infrastructure projects and public grievances through direct prime ministerial review. The platform exemplifies cooperative federalism, bringing together the centre, states and union ministries on a single digital interface. Over a decade, Pragati has helped accelerate decision-making, resolution of issues causing delay in key infrastructure projects, and instill a strong culture of accountability. Today in this special series, we take a look at Bembala irrigation project implemented under the Pradhan Mantri Krishi Sinchai Yojana. The Bemla irrigation project represents a key irrigation initiative aimed at strengthening agricultural resilience in the Vidarbha region of Maharashtra. Sanctioned on 2nd April 2007 at an approved cost of over 2,685 crore rupees, the project is located in Yavatmal district and is centered on the Bemla river. Recognizing the importance of the project for regional water security and farmer livelihoods, the matter was taken up for review under the Pragati mechanism. It was reviewed by Prime Minister Narendra Modi on 25th October 2023, during which clear and outcome-oriented directions were issued to the concerned central ministries and the government of Maharashtra to resolve the pending issues in a coordinated and time-bound manner. Specific emphasis was laid on expediting land acquisition, completing balanced canal lining works, and addressing contractor-related impediments. As a result of this review, the project transitioned into an accelerated completion phase and was commissioned on 30th June 2025. The socio-economic well beyond the creation of irrigation infrastructure. The experience of the Bemla irrigation project illustrates how Pragati functions as a governance accelerator, converting long-pending implementation challenges into time-bound action and ensuring that major public investments translate into tangible benefits on the ground. With Anand Kumar, Suparna Saikya, Akashvani News, Delhi. Minister of State for Electronics and Information Technology Jiten Prasad launched the Aadhaar app in New Delhi on the occasion of Unique Identification Authority of India Day. Speaking on the occasion, the minister said that Aadhaar is one of India's strongest global examples of digital innovation and inclusive governance. He said that Aadhaar is now covering over 143 crore citizens and has shown the world, including developed nations, that India can deliver a secure, privacy-first digital identity system at unmatched scale. In men's cricket, India suffered a 50-run defeat against New Zealand in the 4th T20 International of the 5-match series at Visakhapatnam last night. Put into bat first, visitors posted 215 runs for 7 wickets in their stipulated 20 overs with the help of Tim Seifert's 62 of 36 and Devon Conway's 44 of 23 balls. In reply, India were bowled out for 165 in 18.4 overs despite a quick 65 of 23 balls by Shivam Dube and 39 of 30 balls by Rinku Singh. New Zealand skipper Mitchell Santana claimed 3 wickets. Despite the loss, India continued to hold
an unassailable 3-1 lead in the 5-match series. The fifth and the final match will be played on Sunday at the Greenfield Stadium in Thiruvananthapuram. The India Meteorological Department has forecast cool wave with dense fog conditions over Delhi, Haryana, Chandigarh, Himachal Pradesh and Punjab today. It also predicted dense fog conditions over Bihar, Madhya Pradesh, Odisha, Rajasthan, Sub-Himalayan West Bengal, Sikkim, Uttar Pradesh and Uttarakhand. And now for a look at today's newspapers, it's over to Subhadra Ramachandran. Thank you, Nishit. News of the death of Deputy Chief Minister of Maharashtra, Ajit Pawar, in an air crash is carried prominently by all the leading dailies. Centre working with full sensitivity for all communities, says President Murmu in her address to the joint sitting of Parliament, is the top story in the Hindu. US admits India gains more access in EU FTA, writes the Pioneer. Supreme Court agrees to hear plea against UGC's caste regulation, reports the Tribune. INDIA block to target government over SIR issue, weakening NGA and REGA in the budget session of Parliament, says the Asian Age. Government weighs raising defence FDI cap to 74% in budget push, according to the Statesman. A 7.8% December index of industrial production growth zooms to over 2-year high, says a report in the Economic Times. New rules to cut at least 90 days from drug development process, simplifying, developing and testing new medicines in India, according to the Times of India. IMD says minimum temperature set to drop to 6 degrees Celsius as rains likely this weekend, reports the Hindustan Times. And finally, the Hindu in its editorial says the free trade agreement between India and EU is significant and India did well to negotiate a fair deal with the European Union. With that, it's back to you, Nishit. Thank you, Subhadra. And now, before we end the bulletin, the headlines once again. Prime Minister Narendra Modi says Operation Sindoor reaffirmed India's strength and valor of its armed forces. Finance Minister Nirmala Sitharaman to table Economic Survey 2025-26 in Parliament today. Beating retreat ceremony marking culmination of the 77th Republic Day celebrations to be held at Vijay Chowk in New Delhi today. Last rites of Maharashtra Deputy Chief Minister Ajit Pawar to be performed with full state honors at Baramati this morning. Election Commission asks West Bengal government to withdraw transfer of IAS officers engaged as electoral roll observers. And in men's cricket, India suffered a 50-run defeat against New Zealand in the 4th T20 International at Vishakhapatnam. For details of these stories and more, log on to our website newsonair.gov.in and News on AIR app. And with that, we end the morning news. Have a nice day.